ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ವೀರಾಚಾರ್ಯ ಅಲ್ಪಸಂಖ್ಯಾತರ ಸೌಹಾರ್ದ ಮಲ್ಟಿ ಪರ್ಪಸ್ ಸಹಕಾರಿ ಸಂಘದ ಸನೆ 2025 ರಿಂದ 2030 ವರೆಗಿನ ಪಂಚವಾರ್ಷಿಕ ಚುನಾವಣೆಯು ಅತ್ಯಂತ ಸೌಂದರ್ಯಯುತವಾಗಿ ನಡೆದಿದ್ದು ಒಟ್ಟು 15 ಸ್ಥಾನಗಳಿಗೆ ಎಲ್ಲ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿ ಪ್ರದೀಪ್ ಸಾಗರ್ ತಿಳಿಸಿದ್ದಾರೆ. ಚಿಕ್ಕೋಡಿಯ ಸಹಕಾರಿ ಸಂಘಗಳ ವಿಭಾಗದ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಪ್ರದೀಪ್ ಸಾಗರ್ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಮಂಡಳಿ ನಾಮನಿರ್ದೇಶನಕ್ಕಾಗಿ ಒಟ್ಟು 15 ಅರ್ಜಿಗಳು ಬಂದಿದ್ದ ಕಾರಣ ಯಾವುದೇ ಅರ್ಜಿಗಳು ಹೆಚ್ಚಿಗೆ ಬರದಿದ್ದ ಕಾರಣ 15 ಅರ್ಜಿಗಳನ್ನು ಸ್ವೀಕೃತಗೊಂಡಿದ್ದವು. ಅದರ ಪ್ರಕಾರ 14/12/2025 ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ರಿಟರ್ನಿಂಗ್ ಅಧಿಕಾರಿಗಳು ಅವುಗಳನ್ನು ಮಾನ್ಯತೆ ನೀಡಿದರು. ಹಾಗೂ 15/12/2025 ಎಲ್ಲ 15 ಆಡಳಿತ ಮಂಡಳಿ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಅದರ ನಂತರ ದಿನಾಂಕ 23/12/2025 ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗಾಗಿ ಆಡಳಿತ ಮಂಡಳಿಯ ಸಭೆಯನ್ನು ಕರೆಯಲಾಗಿತ್ತು. ರಿಟರ್ನಿಂಗ್ ಅಧಿಕಾರಿಯಾದ ಅವರ ಅಧ್ಯಕ್ಷ ಪ್ರದೀಪ್ ಸಾಗರ್ ಅಂತೇಳಿ ರಿಟರ್ನಿಂಗ್ ಅಧಿಕಾರಿಗಳಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿದ್ದ ಸಂಜಯ್ ಅಪ್ಪಸಾಹೇಬ್ ಪಾಟೀಲ್ ಇವರು ನಾಮನಿರ್ದೇಶನವನ್ನು ಮಾಡಿದ್ದರು. ಇದಕ್ಕೆ ಸೂಚಕರಾಗಿ ಶ್ರೀ ಬಾಬಾಸಾಹೇಬ್ ಪಾಟೀಲ್ ಹಾಗೂ ಅನುಮೋದಕರಾಗಿ ಶ್ರೀ ಮಾವೀರ ಔಷಧಿ ಇವರು ಸೂಚನೆ ನೀಡಿದ್ದರು. ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀ ಅಜಿತ್ ನಾಗರಾಜ್ ಪಾಟೀಲ್ ಇವರ ನಾಮನಿರ್ದೇಶನವನ್ನು ಶ್ರೀ ಅಭಯ್ ಕುಮಾರ್ ಬಾಗಾಜಿ ಸರ್ ಹಾಗೂ ಸೂಚನೆಯನ್ನು ಶ್ರೀ ಸಂಜಯ್ ದಂಪಲ್ಲಿ ಅಲುಗುರಿ ಇವರು ನೀಡಿದ್ದರು. ಈ ಬೇರೆ ಯಾವ ಅರ್ಜಿಗಳಿದ್ದ ಕಾರಣ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ತದನಂತರ ಸಂಸ್ಥೆಯ ಕಾರ್ಯಾಲಯದಲ್ಲಿ ಸಂಸ್ಥಾಪಕ ಬಾಳಾಸಾಹೇಬ್ ಪಾಟೀಲರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅವಿರೋಧವಾದ ನೂತನ ನಿರ್ದೇಶಕರ ಹೆಸರನ್ನ ಪ್ರಕಟ ಮಾಡಲಾಗಿದೆ. ಇದರಲ್ಲಿ ಸಂಜಯ್ ಪಾಟೀಲ, ಅಪ್ಪಸಾ ಪಾಟೀಲ, ಅಜಿತ್ ಪಾಟೀಲ, ಬಾಳಾಸಾಹೇಬ್ ಪಾಟೀಲ, ಮಹಾವೀರ್ ಹಿರೇಕುಡಿ, ಸಂಜಯ್ ಅಲಗುರೆ, ಮಹೇಂದ್ರ ಪಾಟೀಲ, ಸಿದ್ದಗೌಡ ಕೇಸ್ತೆ, ಅಭಯ್ ಕುಮಾರ್ ಭಾಗಜಿ, ಸಂಜಯ್ ಮಖದೂಮ್, ಉತ್ತಮ ಹೆಬ್ಬಾಳೆ, ಉತ್ತಮ ಸಮಗೆ, ಪದ್ಮಾಕರ್ ಪಾಟೀಲ, ಪ್ರವೀಣ್ ಪಾಟೀಲ, ಸರೋಜಿನಿ ತಾರದಾಳೆ, ವೈಶಾಲಿ ಧನಾಪಗೋಳ ಆಯ್ಕೆಯಾಗಿದೆ. 15ರಲ್ಲಿ 12 ಜನರು ಮೊದಲಿದ್ದವರೇ ಇದ್ದಾರೆ. ಎಲ್ಲರೂ 3 ಜನರ ಹೊಸದಾಗಿ ತೆಗೆದುಕೊಳ್ಳಲಾಗಿದೆ. ಯಾರ್ಯಾರ ಹೆಸರು? ಒಂದು ಪ್ರವೀಣ್ ಪ್ರಕಾಶ್ ಪಾಟೀಲ್, ಅದೇ ಪ್ರಕಾರ ಎರಡನೇದು ಸೌ ಸರೋಜಿನಿ ಪ್ರಕಾಶ್ ತಾರದಾಳೆ ಮತ್ತು ಸೌ ವೈಶಾಲಿ ಮಹಾವೀರ್ ಧನಾಪಗೋಳ. ಈ 3 ಜನರಲ್ಲಿ ಹೊಸದಾಗಿ ಸದಸ್ಯರ ಸಂಸ್ಥೆಯ ಸಂಚಾಲಕರನ್ನಾಗಿ ಅರ್ಜಿ ಸಲ್ಲಿಸಿದ್ರು. ಈ ಪ್ರಕಾರವಾಗಿ ಅರ್ಜಿಯನ್ನು ಸ್ವೀಕರಿಸಲಾಯಿತು. ಇನ್ನ ತನಕ ಸಂಸ್ಥೆ ಪ್ರಾರಂಭ ಆದೊಂದು 2002ರಲ್ಲಿ ಒಮ್ಮೆ ನಮ್ಮಲ್ಲಿ ಇಲೆಕ್ಷನ್ ಆಗಿಲ್ಲ. ಅವಿರೋಧವಾಗಿ ಎಲ್ಲ ಆಯ್ಕೆಯಾಗಿದ್ದೈತಿ. ಅತಿ ಸುಂದರವಾಗಿದ್ದಕ್ಕ ಸಿಬ್ಬಂದಿ ವರ್ಗ ಇರಲಿ, ಸಂಚಾಲಕ ಮಂಡಳದವರ ಚೇರ್ಮನ್, ನಾವು ಪ್ರತಿ ವರ್ಷ 2.5 ವರ್ಷ ಅಥವಾ 5 ವರ್ಷಕ್ಕೊಮ್ಮೆ ಬೇರೆ ಬೇರೆ ಚೇರ್ಮನ್ಗಳನ್ನು ಮಾಡ್ತೇವೆ. ಎಲ್ಲರ ಸಹಕಾರದಿಂದ ಸಂಸ್ಥೆ ಹೆಸರಾಂತವಾಗಿದೆ. 4 ಹಳ್ಳಿಯಲ್ಲಿ ಹೆಸರಾಂತವಾಗಿದೆ. ಎಲ್ಲರೂ ವಿಶ್ವಾಸ ಪಾತ್ರವಾಗಿದೆ ಈ ಸಂಸ್ಥೆ. ಇದೇ ಪ್ರಕಾರವಾಗಿ ಎಲ್ಲ ಸದಸ್ಯರು ಈಗ ಹೆಂಗ ನಮಗ ಸಹಕಾರ ಮಾಡಿದ್ರು, ಯಾರು ಅರ್ಜಿ ತುಂಬುವುದ ನಮ್ಮನ್ನೆಲ್ಲರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಕ್ಕಾಗಿ ನಾನು ಎಲ್ಲ ಸಭಾಸದರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನನ್ನು ಚೇರ್ಮನ್ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟದಕ್ಕಾಗಿ ನಾನು ಎಲ್ಲ ಸಂಚಾಲಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ದಾದಾಗಳಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಲು ಕಡಿಮೆ ಇದೆ. ಯಾಕಂದ್ರೆ ಅವರು ನಮ್ಮನ್ನು ಈ ಸ್ಥಾನಕ್ಕೆ ಬೆಳೆಸಿದ್ದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಈ ರೀತಿ ನಮಗೆ ಎಲ್ಲರೂ ಸಹಕಾರ ಕೊಡ್ರಿ ಅಂತ ನಾನು ಬಯಸುತ್ತೇನೆ. ವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಕ್ಕಾಗಿ ನಾನು ಎಲ್ಲ ಸಭಾಸದರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನನ್ನನ್ನು ಚೇರ್ಮನ್ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟದಕ್ಕಾಗಿ ನಾನು ಎಲ್ಲ ಸಂಚಾಲಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ದಾದಾಗಳಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಲು ಕಡಿಮೆ ಇದೆ. ಯಾಕಂದ್ರೆ ಅವರು ನಮ್ಮನ್ನು ಈ ಸ್ಥಾನಕ್ಕೆ ಬೆಳೆಸಿದ್ದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ತನಕ ಒಂದು ಸಮಾಜ ಸೇವೆ, ಧರ್ಮ ಸೇವೆ, ಅದೇ
ಮತ್ತು ಗ್ರಾಹಕರ ಸೇವೆ ಸಲುವಾಗಿ ಅತಿ ಉತ್ತಮ ರೀತಿಯಿಂದ ಬೆಳೆದು ಬಂದು ಎಲ್ಲರೂ ಇದಕ್ಕೆ ಸಂಚಾಲಕರು ಸಹಕಾರ, ಸದಸ್ಯರ ಸಹಕಾರ, ಅದೇ ಪ್ರಕಾರ ಎಲ್ಲ ಗ್ರಾಹಕರ ಸಹಕಾರದಿಂದ ಇವತ್ತಿಂದ ಬೆಳೆದು ಹೆಮ್ಮರವಾಗಿದೆ. ಅದೇ ಪ್ರಕಾರ ಈ ಮಟ್ಟಕ್ಕೆ ಬರಕ್ಕೆ ನಮ್ಮ ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಪ್ರವೀಣ್ ಪಾಟೀಲ್ ಅಧ್ಯಕ್ಷ, ಸಂಜಯ್ ಪಾಟೀಲ್ ಉಪಾಧ್ಯಕ್ಷ, ಅಜಯ್ ಪಾಟೀಲ್ ಮಾತನಾಡಿದರು. ಅವಿರೋಧ ಆಯ್ಕೆಯಾದ 15 ಅಭ್ಯರ್ಥಿಗಳಿಗೆ ಸಂಸ್ಥೆ ವತಿಯಿಂದ ಗೌರವಪೂರ್ವಕ ಶಾಲಾ ಶ್ರೀಫಲ ಪುಷ್ಪಗುಚ್ಛ ನೀಡಿ ಸನ್ಮಾನ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.